ಪ್ರೈಸಲು ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಅನುದಿನದ ವಾಕ್ಯ ಭಾಗಕ್ಕಾಗಿ ನಿಮ್ಮನ್ನ ಸ್ವಾಗತಿಸ್ತಿದ್ದೀನಿ. ಯಾವುದೋ ಒಂದು ಅಪಾಯ, ಯಾವುದೋ ಒಂದು ಕಷ್ಟದ ಪರಿಸ್ಥಿತಿಗಳು ನನಗೆ ಎದುರಾಗಿದೆ. ಅಪಾಯದಲ್ಲಿ ನಾನು ಹಾದು ಹೋಗ್ತಾ ಇದ್ದೀನಿ. ಈ ಪರಿಸ್ಥಿತಿಲಿ ಹೇಗಪ್ಪ, ಏನಾಗ್ತದೆ ಅನ್ನೋ ಭಯದಲ್ಲಿದ್ದೀರಾ? ನನ್ನ ಕುಟುಂಬ ಏನಾಗ್ತದೋ, ನನ್ನ ಕುಟುಂಬದ ಪರಿಸ್ಥಿತಿ ಏನಾಗ್ತದೋ, ಒಂದು ಅಪಾಯ ನಮ್ಮ ಕುಟುಂಬದ ಮೇಲೆ ಬಂದ್ಬಿಟ್ಟೈತಿ ಅಂತ ಹೇಳಿ ಆತಂಕ ಪಡ್ತಿದ್ದೀರಾ? ಯಾವುದೋ ಒಂದು ಅಪಾಯ ನಿಮ್ಗೆ ಎದುರಾಗಿ, ಅಯ್ಯೋ ನನ್ನ ಆರೋಗ್ಯದ ಪರಿಸ್ಥಿತಿ, ಅಯ್ಯೋ ನನ್ನ ತಂದೆಯ ಆರೋಗ್ಯ ಪರಿಸ್ಥಿತಿ, ನನ್ನ ತಾಯಿಯ ಆರೋಗ್ಯ ಪರಿಸ್ಥಿತಿ, ನನ್ನ ಗಂಡನ ಆರೋಗ್ಯ ಪರಿಸ್ಥಿತಿ, ನನ್ನ ಹೆಂಡತಿಯ ಆರೋಗ್ಯ ಪರಿಸ್ಥಿತಿ, ಅಯ್ಯೋ ನನ್ನ ಮಕ್ಕಳ ಆರೋಗ್ಯ ಪರಿಸ್ಥಿತಿ, ಯಾವುದೋ ಒಂದು ಅನುರೋಗ ಬಂದು ನಿಮ್ಗೆ ಅಪಾಯ ಥರ ಕಾಣಿಸ್ತಿದೆ ಪ್ರಿಯರೇ. ಯಾವುದೋ ಒಂದು ಹಣದ ಸಮಸ್ಯೆ ಅಥವಾ ಯಾವುದೋ ಒಂದು ಚಿಂತೆ, ಯಾವುದೋ ಒಂದು ದುಷ್ಟ ಕಾರ್ಯಗಳು, ಅಥವಾ ಅಯ್ಯೋ ನಮಗೊಂದು ಅಪಾಯ ಬಂದಿದೆ, ನಮಗೆ ವಿರೋಧವಾಗಿ ಯಾರೋ ಮಾಟ ಮಂತ್ರ ಮಾಡಿದಾರಂತೆ, ಅಯ್ಯೋ ಇವರೇ ಮಾಡಿದಾರಂತೆ, ಏನಾಗ್ತದೋ, ಅದಕ್ಕೆ ಅವರು ಬಿಡದೆ ಪದೇ ಪದೇ ಅವರು ಆ ಒಂದು ಅಮಾವಾಸ್ಯೆಯಲ್ಲಿ, ಹುಣ್ಣಿಮೆಯಲ್ಲಿ ಆ ಸ್ಥಳಕ್ಕೆ ಹೋಗಿ ಬರ್ತಿದ್ರು. ನಮಗೆ ಮಾಡ್ಲಿಕ್ಕೇನೋ ಏನು ಅಂತ ಮಾಡಿದ್ದಾರೋ, ಅಯ್ಯೋ ನಮ್ಮ ಪರಿಸ್ಥಿತಿ ಏನು ಅಪಾಯ ಆಗ್ತದೋ, ಏನು ಅಪಾಯ ನಮ್ಮ ಗುಡಾರಕ್ಕೆ ಸಂಭವಿಸ್ತದೋ ಅನ್ನೋದನ್ನ ಭಯದಲ್ಲಿ ಇದ್ದೀರಾ, ಚಿಂತೆಯಲ್ಲಿ ಇದ್ದೀರಾ? ನಿಮ್ಮನ್ನು ನೋಡಿ ಸ್ವಾಮಿ ಒಂದು ಮಾತನ್ನು ಹೇಳ್ತಿದ್ದಾನೆ. ಕೀರ್ತನೆಗಳು 27ನೇ ಅಧ್ಯಾಯ 5ನೇ ವಚನ. ಅಪಾಯ ಕಾಲದಲ್ಲಿ ಆತನು ನನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುವನು, ತನ್ನ ಗುಡಾರವೆಂಬ ಆಶ್ರಯ ಸ್ಥಾನದಲ್ಲಿ ನನ್ನನ್ನು ಭದ್ರಪಡಿಸುವನು, ಪರ್ವತಾಗ್ರಹದಲ್ಲಿ ನನ್ನನ್ನು ಸುರಕ್ಷಿತವಾಗಿ ಇರಿಸುವನು ಎಂಬುದಾಗಿ. ನೋಡಿ ಪ್ರಿಯರೇ, ಭಕ್ತನಾದ ದಾವೀದನು ಹೇಳ್ತಾನೆ, ಅಪಾಯ ಕಾಲದಲ್ಲಿ ಆತನು ನನ್ನನ್ನು ತನ್ನ ಗುಡಾರವೆಂಬ ಆಶ್ರಯ ಸ್ಥಾನದಲ್ಲಿ ಭದ್ರಪಡಿಸ್ತಾನೆ ಎಂಬುದಾಗಿ ಹೇಳ್ತಿದ್ದಾನೆ. ನೋಡಿ ಪ್ರಿಯರೇ, ಭಕ್ತನು ಹೀಗೆ ಹೇಳ್ತಿದ್ದಾನೆ, ಅಪಾಯ ಕಾಲದಲ್ಲಿ ಆತನು ನನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುವನು, ತನ್ನ ಗುಡಾರವೆಂಬ ಆಶ್ರಯ ಸ್ಥಾನದಲ್ಲಿ ನನ್ನನ್ನು ಭದ್ರಪಡಿಸ್ತಾನೆ ಎಂಬುದಾಗಿ ದಾವೀದನು ಹೇಳೋದನ್ನು ನೋಡ್ತಾ ಇದ್ದೀವಿ. ಪ್ರಿಯರೇ, ಸ್ವಾಮಿ ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ, ನೀವು ಭಯಪಡ್ತಿರುವಂಥ ಅಪಾಯಗಳು, ಆ ಆತಂಕಗಳು ನಿಮ್ಮನ್ನು ಮುಟ್ಟದೆ, ನಿಮ್ಮನ್ನು ಜಯಿಸಕ್ಕೆ ಸ್ವಾಮಿ ಬಿಡದೆ, ತನ್ನ ಗುಡಾರ ಎಂಬ ಆಶ್ರಯ ಸ್ಥಾನದಲ್ಲಿ ನಿಮ್ಮನ್ನು ಆತನು ಬಚ್ಚಿಡ್ತಾನೆ. ನೋಡಿ, ಅಪಾಯಗಳು ಬರ್ತಿದೆ ಅಂತ ಹೇಳಿ ಸೂಚನೆಗಳು ಈ ಕೋಳಿಗೆ ಗೊತ್ತಾಗುವಾಗ, ತಾಯಿ ಕೋಳಿಗೆ ಯಾವಾಗ ಅಪಾಯ ಬರ್ತಾ ಇದೆ ಎಂಬುದಾಗಿ ಮನವರಿಕೆ ಆಗ್ತದೋ ಆಗ ಅದು ಒಂದು ಶಬ್ದ ಮಾಡ್ತದೆ. ಆ ಶಬ್ದ ಮಾಡುವಾಗ ಮರಿ ಕೋಳಿಗಳೆಲ್ಲವೂ ಕೂಡ ಓಡಿ ಬಂದು ತಾಯಿಯ ರೆಕ್ಕೆಯ ಅಡಿಯಲ್ಲಿ ಬಚ್ಚಿಟ್ಕೊಳ್ತವೆ. ಆಗ ಹದ್ದು ಬರಲಿ ಅಥವಾ ಯಾವುದೋ ಒಂದು ಪ್ರಾಣಿ ಬರಲಿ ಅಥವಾ ಪಕ್ಷಿ ಬರಲಿ, ತನ್ನ ಮರಿಯನ್ನ ಏನು ಮಾಡ್ತದೆ ಅಂದರೆ ತನ್ನ ರೆಕ್ಕೆಯಲ್ಲಿ ಬಚ್ಚಿಟ್ಟುಕೊಳ್ತದೆ. ಯಾವುದೋ ಒಂದು ಅಪಾಯ ಬರುವಾಗ, ಕೇಡು ಬರುವಾಗ ನಾವು ದೇವರನ್ನು ಬಿಟ್ಟು ಓಡಿ ಹೋಗೋದಲ್ಲ. ಆತನು ನಮಗೆ ಶಬ್ದವನ್ನು, ಸೂಚನೆಗಳನ್ನ ಕೊಡ್ತಾನೆ. ಹೇಗೆ ಕೋಳಿ ತನ್ನ ಮರಿಗಳಿಗೆ ಸೂಚನೆ ಕೊಡ್ತದೋ ಅದೇ ರೀತಿಯಾಗಿ ದೇವರು ನಮಗೆ ಸೂಚನೆಗಳು ಕೊಡ್ತಾನೆ. ಆಗ ನಾವು ಆತನ ರೆಕ್ಕೆಗಳಲ್ಲಿ ಆಶ್ರಯಿಸಿಕೊಳ್ಳೋದಕ್ಕೆ ಓಡಿ ಬರಬೇಕು ಪ್ರೇರೆ. ಆತನ ಆಲಯಕ್ಕೆ ಓಡಿ ಬರಬೇಕು, ಆತನ ಸಮ್ಮುಖದಲ್ಲಿ ಓಡಿ ಬರಬೇಕು, ಪ್ರಾರ್ಥಿಸುವುದಕ್ಕಾಗಿ ಓಡಿ ಬರಬೇಕು, ದೇವರ ತ್ರಾಣವುಳ್ಳ ಹಸ್ತದ ಕೆಳಗಡೆ ಆಶ್ರಯ ಹೊಂದಿಕೊಳ್ಳುವುದಕ್ಕೆ ಓಡಿ ಬರಬೇಕು. ಆಗ ನಮಗೆ ಬರುವಂತ ಪ್ರತಿಕೂಲ ಪರಿಸ್ಥಿತಿಗಳ ಮೇಲೆ ದೇವರು ನಮಗೆ ಜಯ ಕೊಟ್ಟು ನಮ್ಮನ್ನು ಸುರಕ್ಷಿತವಾಗಿ ಇಡ್ತಾನೆ. ನಾವು ದೇವರನ್ನ ಆತನ ಆಶ್ರಯಿಸಿಕೊಳ್ಳದೆ ಹೋದ್ರೆ ಅಪಾಯಗಳಲ್ಲಿ ಸಿಕ್ಕಿ ಬೀಳ್ಬೇಕಾಗ್ತದೆ. ಆದ್ರಿಂದ ಆತನು ನಮ್ಮನ್ನ ತನ್ನ ರೆಕ್ಕೆಯಲ್ಲಿ ಬಚ್ಚಿಟ್ಟುಕೊಂಡು ನಮ್ಮನ್ನು ಅದ್ಭುತಕರವಾಗಿ ನಡೆಸುವಂತ ಒಳ್ಳೆಯ ತಂದೆಯಾಗಿದ್ದಾನೆ. ಆತ ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ, ನಿನ್ನ ಅಪಾಯ ಕಾಲದಲ್ಲಿ ನನ್ನ ರೆಕ್ಕೆಗಳ ಸ್ಥಾನದಲ್ಲಿ ನಿನ್ನ ಬಚ್ಚಿಡ್ತೀನಿ. ಅದಕ್ಕಾಗಿ ಕಳೆದ ವರ್ಷವೆಲ್ಲ ನಾನು ನಿನ್ನ ಜೊತೆ, ನಿನ್ನ ಕುಟುಂಬದ ಜೊತೆ ಇದ್ದು ಎಲ್ಲ ಅಪಾಯಗಳಿಂದ ತಪ್ಪಿಸಿ ಈ ಹೊಸ ವರ್ಷದಲ್ಲಿ ನಾನು ನಡೆಸ್ತಾ ಇದ್ದೀನಿ ಅಂತ ಸ್ವಾಮಿ ಹೇಳ್ತಾನೆ. ಸೋತು ಹೋಗ್ಬೇಡಿ ಪ್ರೇರೆ. ನಿಮಗೆ ಅಪಾಯಗಳು, ಕೇಡುಗಳನ್ನ ನೋಡಿ ಮನಗುಂದಬೇಡ್ರಿ, ಸೋತು ಹೋಗ್ಬೇಡ್ರಿ. ದೇವರ ಹಸ್ತದ ಕೆಳಗಡೆ ಓಡಿ ಬರ್ರಿ, ದೇವರ ಸಮ್ಮುಖಕ್ಕೆ ಓಡಿ ಬರ್ರಿ, ಆತನನ್ನು ಆಶ್ರಯಿಸಿಕೊಳ್ಳ್ರಿ. ನಿಮ್ಮ ಅಪಾಯಗಳು ಕಳೆದು ಹೋಗುವ ತನಕ, ನಿಮ್ಮ ಅಪಾಯಗಳು ನೀಗಿ ಹೋಗುವ ತನಕ ಆತ ನಿಮ್ಮನ್ನು ಸುರಕ್ಷಿತವಾಗಿ ಇಡುವಂತ ಒಳ್ಳೆಯ ತಂದೆಯಾಗಿದ್ದಾನೆ. ಬನ್ನಿ ಪ್ರಾರ್ಥಿಸೋಣ.
ಪ್ರೀತಿ ಸ್ವರೂಪನಾದ ದೇವರೇ, ಅಪಾಯ ಕಾಲದಲ್ಲಿ ಇದ್ದು ಯಾರೆಲ್ಲ ಸ್ವಾಮಿ ನಿನ್ನನ್ನು ಆಶ್ರಯಿಸಿಕೊಳ್ತಿದ್ದಾರೋ, ಯಾರೆಲ್ಲ ನಿನ್ನ ಸನ್ನಿಧಾನಕ್ಕೆ ಓಡಿ ಬರ್ತಿದ್ದಾರೋ, ನಿನ್ನ ರೆಕ್ಕೆಯಲ್ಲಿ ಆಶ್ರಯಿಸಿಕೊಳ್ಳೋದಕ್ಕೆ ಬರ್ತಿದ್ದಾರೋ ಅವ್ರನ್ನ ಆಶೀರ್ವಸು. ಅವ್ರಿಗಿರುವಂಥ ಕೇಡುಗಳು, ಅಪಾಯಗಳು ಕರ್ತನೆ, ಶೋಧನೆಗಳಿಂದ ತಪ್ಪಿಸು, ಬಲಪಡಿಸು, ಮುನ್ನಡೆಸು. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಸು.